ಮಾಡ್ಕೋಬಹುದು ಅಂತ ನಾನು ತೋರಿಸ್ದೆ. ನೆಕ್ಸ್ಟ್ ಈಗ ಮತ್ತೆ ಇನಿಷಿಯೇಟರ್ ಇಂದ ಲಾಗಿನ್ ಆಗಿದ್ದೀನಿ. ಇನಿಷಿಯೇಟರ್ ಅಲ್ಲೂ ಕೂಡ ಕೆಲವೊಂದು ನೀವು ಹಂತದಲ್ಲಿ ಮಾಡ್ಕೋಬಹುದು. ಸೊ ಈಗ ಜಿಪಿಎಫ್ ಪ್ರೀಮಿಯಂ ಅಮೌಂಟ್ ನ ಹೆಚ್ಚಿಗೆ ಮಾಡಬೇಕು, ಈ ಮಂತ್ ಇಂದ ಅಪ್ಡೇಟ್ ಮಾಡಬೇಕು ಅಂತ ಅಂದ್ರೆ ಯಾವ ರೀತಿ ಮಾಡಬೇಕು ಅಂದ್ರೆ, ಇನಿಷಿಯೇಟರ್ ಇಂದ ಲಾಗಿನ್ ಆದ ತಕ್ಷಣ ಇನ್ಸೂರೆನ್ಸ್ ಮಾಡೆಲ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ರೋಲ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದ್ರೆ ಒಂದೇ ಎಂಪ್ಲಾಯಿ 2 ರೋಲ್ ಇರೋದ್ರಿಂದ ಇನ್ಸೂರೆನ್ಸ್ ಇನಿಷಿಯೇಟರ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿ. ಮೆನುನಲ್ಲಿ ನೋ ಮೆನುಸ್ ರಿಟರ್ಡ್ ಅಂತ ಬರ್ತಾ ಇದ್ರೆ ಇಲ್ಲಿ ಪ್ರೊಫೈಲ್ ಕಾಣಿಸ್ತಿದೆಯಲ್ಲ, ಇಲ್ಲಿ ಪ್ರೊಫೈಲ್ ಅಲ್ಲಿ ಚೇಂಜ್ ಮಾಡ್ಕೊಳ್ಳಿ. ಇನ್ಸೂರೆನ್ಸ್ ಇನಿಷಿಯೇಟರ್ ಅಂತ ರೋಲ್ ನ ಸೆಲೆಕ್ಟ್ ಮಾಡ್ಕೊಂಡು ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿ. ದಯವಿಟ್ಟು ಎಲ್ಲರೂ ಮ್ಯೂಟ್ ಮಾಡಿ ಮಾತಾಡಿ. ಮತ್ತೆ ಮೆನುನಲ್ಲಿ ನೋಡಿ ಇನ್ಸೂರೆನ್ಸ್ ಅಪ್ಲಿಕೇಶನ್, ಇನ್ಸೂರೆನ್ಸ್ ಲಿಸ್ಟ್ ಅಂತ 2 ಆಪ್ಷನ್ ಇದೆ. ಇನ್ಸೂರೆನ್ಸ್ ಅಪ್ಲಿಕೇಶನ್ ಅಂದ್ರೆ ಹೊಸದಾಗಿ ನೀವು LIC ಪಾಲಿಸಿ ಮಾಡಿಸಿದ್ರೆ ಅದನ್ನ ಆಡ್ ಮಾಡ್ಲಿಕ್ಕೆ ಇನ್ಸೂರೆನ್ಸ್ ಅಪ್ಲಿಕೇಶನ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಇದು ಜಿಪಿಎಫ್ ಪ್ರೀಮಿಯಂ ಅಲ್ಲಿ ನೀವು ಅಪ್ಡೇಟ್ ಮಾಡೋದಿದ್ರೆ ಈ ಮಂತ್ ಇಂದ ಅಮೌಂಟ್ ಜಾಸ್ತಿ ಆಗ್ಬೇಕು ಅಂದ್ರೆ, ಸೊ ಯಾವ ಎಂಪ್ಲಾಯಿ ಇನ್ಸೂರೆನ್ಸ್ ಅಲ್ಲಿ ಅಂದ್ರೆ ಜಿಪಿಎಫ್ ಪ್ರೀಮಿಯಂ ಅಲ್ಲಿ ಎಡಿಟ್ ಆಗ್ಬೇಕು, ಅಮೌಂಟ್ ಅಪ್ಡೇಟ್ ಆಗ್ಬೇಕಂದ್ರೆ ಆ ಎಂಪ್ಲಾಯಿ ಮುಂದಿನ ಆಕ್ಷನ್ ಅಲ್ಲಿ ವ್ಯೂ ಬಟನ್ ನ ಕ್ಲಿಕ್ ಮಾಡಿ. ವ್ಯೂ ಬಟನ್ ಕ್ಲಿಕ್ ಮಾಡಿದ ತಕ್ಷಣ ಆಕ್ಟಿವ್ ಪಾಲಿಸಿ ಡೀಟೇಲ್ಸ್ ಇಲ್ಲಿ ಮತ್ತೆ ಮೆಚೂರ್ಡ್ ಪಾಲಿಸಿ ಏನಿದೆ ಅಷ್ಟು ಡೀಟೇಲ್ಸ್ ಕೂಡ ನೀವು ಇಲ್ಲಿ ನೋಡಬಹುದು. ಸೊ ಜಿಪಿಎಫ್ ಮುಂದ್ಗಡೆ ವ್ಯೂ ಮುಂದೆ ಎಡಿಟ್ ಬಟನ್ ನ ಕೊಟ್ಟಿದ್ದಾರೆ. ಎಡಿಟ್ ಬಟನ್ ನ ಕ್ಲಿಕ್ ಮಾಡಿ. ಎಡಿಟ್ ಬಟನ್ ನ ಕ್ಲಿಕ್ ಮಾಡಿದ ತಕ್ಷಣ ಎಂಟರ್ ಮಂತ್ಲಿ ಪ್ರೀಮಿಯಂ ಅಂತ ಇದೆ. ಸೊ ಈಗ ಇವ್ರದ್ದು ಆಲ್ರೆಡಿ 30,000 ಕಟ್ ಆಗ್ತಾ ಇದೆ. ಈಗ ಚೇಂಜಸ್ ಮಾಡ್ಬೇಕಿದ್ರೆ, ಕಡಿಮೆ ಮಾಡ್ಬೇಕಿದ್ರೆ, ಜಾಸ್ತಿ ಮಾಡ್ಬೇಕಿದ್ರೆ ಅಮೌಂಟ್ ನ ಏನ್ ಚೇಂಜಸ್ ಆಗ್ಬೇಕು ಅಮೌಂಟ್ ನ ಎಂಟ್ರಿ ಮಾಡಿ, ರಿಮಾರ್ಕ್ಸ್ ನ ಎಂಟ್ರಿ ಮಾಡಿ ಸಬ್ಮಿಟ್ ಮಾಡ್ಬೇಕು. ಸೊ ಇದು ಒಂದು ಫೈನಾನ್ಷಿಯಲ್ ಇಯರ್ಲಿ ಒಂದ್ಸಲ ಮಾತ್ರ ನೀವು ಚೇಂಜಸ್ ಮಾಡ್ಬೇಕು. ಸೊ ಮಾಡುವಾಗ ಕರೆಕ್ಟ್ ಆಗಿ ಎಂಟ್ರಿ ಮಾಡಿ. ಓಕೆನಾ? ಸೊ ಎಡಿಟ್ ಬಟನ್ ಕ್ಲಿಕ್ ಮಾಡಿ ಎಂಟರ್ ಮಂತ್ಲಿ ಪ್ರೀಮಿಯಂ ಅಲ್ಲಿ ಅಮೌಂಟ್ ನ ಅಪ್ಡೇಟ್ ಮಾಡಿ, ರಿಮಾರ್ಕ್ಸ್ ನ ಹಾಕಿ ಸಬ್ಮಿಟ್ ಮಾಡ್ಬೇಕು. ಸೊ ಇದು ಸಬ್ಮಿಟ್ ಮಾಡಿದ ತಕ್ಷಣ ಸೇಮ್ ಡೀಟೇಲ್ಸ್ ವೆರಿಫೈರ್ ಲಾಗಿನ್ ಹೋಗಿರುತ್ತೆ. ವೆರಿಫೈರ್ ಕೂಡ ಲಾಗಿನ್ ಆಗಿ ಇನ್ಸೂರೆನ್ಸ್ ಮಾಡೆಲ್ ನ ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಆ ಡೀಟೇಲ್ಸ್ ಇನ್ಬಾಕ್ಸ್ ಅಲ್ಲಿ ಇರುತ್ತೆ. ಅಲ್ಲಿ ಅವರು ಎಡಿಟ್ ಬಟನ್ ನ ಕ್ಲಿಕ್ ಮಾಡಿ ಅಕ್ಸೆಪ್ಟ್ ಮಾಡಿ ಸಬ್ಮಿಟ್ ಮಾಡಿದ ತಕ್ಷಣ ಸೇಮ್ ಅಪ್ರೂವರ್ ಹೋಗುತ್ತೆ. ಅಪ್ರೂವರ್ ಕೂಡ ಲಾಗಿನ್ ಆಗಿ ಎಡಿಟ್ ಬಟನ್ ಇನ್ಬಾಕ್ಸ್ ಅಲ್ಲಿ ಇನ್ಸೂರೆನ್ಸ್ ಮಾಡೆಲ್ ನ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಇನ್ಬಾಕ್ಸ್ ಅಲ್ಲಿ ಡೀಟೇಲ್ಸ್ ಬಂದಿರುತ್ತೆ. ಅವರು ಕೂಡ ಎಡಿಟ್ ಬಟನ್ ನ ಕ್ಲಿಕ್ ಮಾಡಿ ಅಕ್ಸೆಪ್ಟ್ ಮಾಡಿ ಅಪ್ರೂವ್ ಮಾಡ್ಬೇಕು. ನಂತರ ಸೇಮ್ ಡ್ರಾಫ್ಟ್ ಬಿಲ್ ಗೆ ಬಂದು ನೀವು ಬಿಲ್ ನ ಪ್ರೋಸೆಸ್ ಮಾಡಬೇಕು. ಓಕೆನಾ? ಸೊ ಅದೇ ರೀತಿ ನೆಕ್ಸ್ಟ್ ರಿಕವರಿಯಲ್ಲಿ ಏನಾದ್ರೂ ಚೇಂಜಸ್ ಇದ್ರೆ, ಈಗ ಕೋಆಪರೇಟಿವ್ ಆಯ್ತು, ಅಮೌಂಟ್ ಏನಾದ್ರೂ ಚೇಂಜಸ್ ಮಾಡ್ಬೇಕು, ಆರೋಪಿ ಬರ್ತಾ ಇದೆ, ಆರೋಪಿ ಕಟ್ಟಬೇಕು, ಆರೋಪಿ ಸ್ಟಾಪ್ ಮಾಡ್ಬೇಕು, ಕೋಆಪರೇಟಿವ್ ಅಲ್ಲಿ ಬ್ಯಾಂಕ್ ಡೀಟೇಲ್ಸ್ ಚೇಂಜಸ್ ಮಾಡ್ಬೇಕು ಅಂದ್ರೆ ಅದನ್ನು ಕೂಡ ಇನಿಷಿಯೇಟರ್ ಲಾಗಿನ್ ಅಲ್ಲಿ ಮಾಡ್ಬೋದು. ಇನಿಷಿಯೇಟರ್ ಇಂದ ಲಾಗಿನ್ ಆದ ತಕ್ಷಣ ರಿಕವರಿ ಮಾಡೆಲ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ರಿಕವರಿ ಇನಿಷಿಯೇಟರ್ ಇಂದ ರೋಲ್ ನ ಸೆಲೆಕ್ಟ್ ಮಾಡ್ಕೊಂಡು ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿ. ಸೊ ಇವರು ಒಂದೇ ಎಂಪ್ಲಾಯ್ 2 ರೋಲ್ ಇರೋದ್ರಿಂದ ಇಲ್ಲಿ ಆಯ್ಕೆ ಮಾಡ್ಲಿಕ್ಕೆ ಆಪ್ಷನ್ ಇದೆ. ನೋ ಮೆನುಸ್ ರಿಟರ್ಡ್ ಅಂದ್ರೆ ಇಲ್ಲಿ ಪ್ರೊಫೈಲ್ ಅಲ್ಲಿ ರಿಕವರಿ ಲಿಸ್ಟ್ ಎಂಪ್ಲಾಯಿ ರಿಕವರಿ ಅಂತ ಇದೆ. ಸೊ ಎಂಪ್ಲಾಯಿ ರಿಕವರಿ ಅಂದ್ರೆ ಹೊಸದಾಗಿ ನೀವೇನಾದ್ರೂ ಆಡ್ ಮಾಡಿದ್ರೆ ಈ ಮಂತ್ ಆರೋಪಿ ಕಟ್ಟಬೇಕು ಅಂತ ಇದ್ರೆ ಎಂಪ್ಲಾಯಿ ರಿಕವರಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಈ ಪುಟ ಓಪನ್ ಆಗುತ್ತೆ. ಇನಿಷಿಯೇಟ್ ಎಂಪ್ಲಾಯಿ ರಿಕವರಿ ಅಂತ ಸೆಲೆಕ್ಟ್ ಮಾಡಿ. ಸೊ ಎಂಪ್ಲಾಯಿನ ಸರ್ಚ್ ಮಾಡಿ ಯಾವ ಮಾಡ್ಬೇಕು ಅಂತಿದ್ರೆ ಆ ಎಂಪ್ಲಾಯಿ KJD ನಂಬರ್ ನ ಇಲ್ಲಿ ಎಂಟ್ರಿ ಮಾಡಿ ಸರ್ಚ್ ಎಂಪ್ಲಾಯಿ ಅಂತ ಕ್ಲಿಕ್ ಮಾಡಿ. ಈಗ ನಾನು ಏನು ಹೇಳ್ತಾ ಇದ್ದೇನೆ ಪ್ರತಿಯೊಂದಕ್ಕೂ ಮ್ಯಾನ್ಯುಯಲ್ಸ್ ಕೂಡ ಟ್ಯುಟೋರಿಯಲ್ ಮಾಡೆಲ್ ನಲ್ಲಿ ಇದೆ. ಸೊ ಸ್ಟೆಪ್ ಬೈ ಸ್ಟೆಪ್ ಎಲ್ಲಾ ಡೀಟೇಲ್ಸ್ ಇದೆ. ಅಲ್ಲೂ ಕೂಡ ನೀವು ಡೀಟೇಲ್ಸ್ ನೋಡಿ ಮಾಡ್ಕೋಬಹುದು. ಮೇಡಮ್ ಸಿಜಿ ಹಾಸ್ಪಿಟಲ್ ದಾವಣಗೆರೆಯಿಂದ
ನಿಮಗೆ ಫೈಲ್ ಕ್ರಿಯೇಟ್